ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕರಾದ ಸನ್ಮಾನ್ಯ ಶ್ರೀ ಆರ್.ಬಿ. ತಿಮ್ಮಾಪುರ ಸಾಹೇಬರಿಗೆ ಒಂದು DCM ಸ್ಥಾನ ಕೊಡಬೇಕಂತ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬ್ರ ಹತ್ರ, ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ನಾವು ದಲಿತರ ಮುಖಾಂತರವಾಗಿ ನಾವು ಮನವಿ ಮಾಡ್ಕೋತಾ ಇದ್ವಿ. ಯಾಕಂದ್ರೆ ಒಳ ಮೀಸಲಾತಿ ಹೋರಾಟ ಆಗಿರ್ಬೋದು, ಪ್ರತಿಯೊಂದು ಹೋರಾಟದಾಗ ನಮ್ಮ ಸಾಹೇಬ್ರ ಮುಂದಿರ್ತಾರೋ. ಅವರೊಂದು ಒಳ್ಳೆ ವ್ಯಕ್ತಿ ಇದಾರು. ದೀನ ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಕಡು ಬಡವರಿಗೆ ಒಂದು ಸಹಾಯ ಮಾಡ್ತಾರೋ ಅಂಥವ್ರಿಗೊಂದು DCM ಸ್ಥಾನ ಸಿಕ್ಕಿದ್ದೆ ಆದಲ್ಲಿ ನಮ್ಮ ಸಮಾಜಕ್ಕಾಗಿರ್ಬೋದು, ಕರ್ನಾಟಕ ರಾಜ್ಯಕ್ಕೆ ಒಂದು ನ್ಯಾಯ ಕೊಟ್ಟಂತಾಗ ಆಕತಿ. ಅವ್ರಿಗೆ ದಯವಿಟ್ಟು DCM ಸ್ಥಾನವನ್ನು ಒದಗಿಸ್ಕೊಡ್ಬೇಕು. ನೀವು DCM ಕಾಂಗ್ರೆಸ್ ಪಕ್ಷಕ್ಕೆ ಶ್ರೀಯುತ ಆರ್.ಬಿ. ತಿಮ್ಮಾಪುರ ಅವರಿಗೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಈ ಪತ್ರಿಕಾಗೋಷ್ಠಿ ಮಾಡಿದ ಸಂದರ್ಭ ಏನಂದ್ರೆ, ನಮ್ಮ ಆರ್.ಬಿ. ತಿಮ್ಮಾಪುರ ಸಾಹೇಬರಿಗೆ DCM ಹುದ್ದೆಯನ್ನು ಸಚಿವ ಸಂಪುಟದಲ್ಲಿ ಕೊಡಬೇಕಾಗಿ ತಮ್ಮಲ್ಲಿ ಸಿದ್ದರಾಮಯ್ಯ ಸಾಹೇಬ್ರಲ್ಲಿ ಆಗಿರ್ಬೋದು, DK ಶಿವಕುಮಾರ್ ಸಾಹೇಬ್ರಲ್ಲಿ ಆಗಿರ್ಬೋದು ನಾವು ವಿನಂತಿಸ್ಕೋತೀನಿ. ಯಾಕಂದ್ರೆ ಒಳ ಮೀಸಲಾತಿ ಪರವಾಗಿ ಅವ್ರು ಭಾಳ ಒಂದು ಹೋರಾಟ ಮಾಡ್ಯಾರ. ನಮ್ಮ ಎಲ್ಲ ದಲಿತ ಸಮುದಾಯಗಳಿಗೆ ನ್ಯಾಯವನ್ನು ಕೊಟ್ಟಾರ. ನನ್ನ ಫ್ಯಾಕ್ಟ್ರಿ ಅಂತ ಫ್ಯಾಕ್ಟ್ರಿನ ಅವರು ಶುರು ಮಾಡಿಸ್ಯಾರ. ಅಂತ ಒಂದು ಪ್ರಭಾವಿ ನಾಯಕರಾದಂಥ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಆರ್.ಬಿ. ತಿಮ್ಮಾಪುರ ಸಾಹೇಬರಿಗೆ DCM. ಇನ್ನು ಹೆಚ್ಚು ಸುದ್ದಿಗಳನ್ನ ವೀಕ್ಷಿಸಲು ಈ ಕೂಡಲೇ ನಮ್ಮ ಜಸ್ಟ್ ಕರ್ನಾಟಕ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ.